ಈ ಹಿಂದೆ ಮೈಸೂರು ಇನ್ಫೋಸಿಸ್ ಆವರಣದ ಒಳಗೆ ಕಾಣಿಸಿಕೊಂಡಂತಹ ಚಿರತೆಯಿಂದಾಗಿ ಸಿಲಿಕಾನ್ ಜನರು ಭಯಭೀತರಾಗಿದ್ರು. ಸದ್ಯ ಇದರ ಚಲನವಲನದ ಮಾಹಿತಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಇನ್ನೂ ಸಿಕ್ಕಿಲ್ಲ. ಈ ಮಧ್ಯೆ ಬೆಂಗಳೂರಿನ ಬನಶಂಕರಿ ಭಾಗದಲ್ಲಿ ಚಿರತೆ ಮತ್ತು ಅದರ ಮರಿಗಳ ಓಡಾಟ ಕಂಡುಬಂದಿರೋದು ಜನರನ್ನ ಬೆಚ್ಚಿ ಬೀಳಿಸಿದೆ. ಹೌದು, ಬನಶಂಕರಿಯ 6ನೇ ಹಂತದ ಮೊದಲನೇ ಬ್ಲಾಕ್ನಲ್ಲಿ ತುರಹಳ್ಳಿ ಫಾರೆಸ್ಟ್ ಬಳಿ ತಾಯಿ ಮತ್ತು ಮರಿ ಚಿರತೆ ಪ್ರತ್ಯಕ್ಷವಾಗಿದೆ. ಈಗಾಗಲೇ ಇವು 10ಕ್ಕೂ ಹೆಚ್ಚು ನಾಯಿ, ಮೇಕೆ, ಕುರಿಯನ್ನ ಕೊಂದು ಹಾಕಿದ್ದು ಸದ್ಯ ಸ್ಥಳೀಯರಲ್ಲಿ ಆತಂಕದ ವಾತಾವರಣ ಮನೆ ಮಾಡಿದೆ. ಇನ್ನು ಈ ಹಿಂದೆ ಇದೇ ಭಾಗದಲ್ಲಿ ಚಿರತೆಯೊಂದು ಬಿಎಂಟಿಸಿ ಬಸ್ ಚಾಲಕನ ಮೇಲೆ ದಾಳಿ ಮಾಡಿದಂತಹ ಘಟನೆ ವರದಿಯಾಗಿತ್ತು. ಇದೀಗ ಮತ್ತೆ ಚಿರತೆ ಕಾಣಿಸಿಕೊಂಡಿದ್ದು ಸಂಜೆ ಆಗ್ತಾ ಇದ್ದಂತೆ ಸ್ಥಳೀಯರು ಮನೆಯಿಂದ ಹೊರಬರಲು ಭಯಪಡ್ತಿದ್ದಾರೆ. ಅಲ್ಲದೆ ಡೆಲಿವರಿ ಬಾಯ್ಸ್ ಮತ್ತು ಕ್ಯಾಬ್ ಆಟೋದವರು ಬನಶಂಕರಿಯ 6ನೇ ಸ್ಟೇಜ್ಗೆ ಬರಲು ಹಿಂಜರಿತಾ ಇದ್ದಾರಂತೆ. ಇನ್ನು ಈ ಬಗ್ಗೆ ತಿಳಿಸಿರ್ತಕ್ಕಂತಹ ಅರಣ್ಯ ಇಲಾಖೆಯ ಅಧಿಕಾರಿಗಳು ಚಿರತೆ ಇರುವುದರ ಬಗ್ಗೆ ಯಾವುದೇ ಸಿಸಿಟಿವಿ ಫುಟೇಜ್ಗಳು ಲಭ್ಯವಾಗಿಲ್ಲ. ಆದರೂ ವೈರಲ್ ಆಗಿರ್ತಕ್ಕಂತಹ ಚಿತ್ರಗಳನ್ನು ಆಧರಿಸಿ ಇಲಾಖೆಯ ಸಿಬ್ಬಂದಿಗಳು ಚಿರತೆ ಹುಡುಕುವಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. 2 ವಾರದ ಹಿಂದೆ ಗಂಡು ಚಿರತೆಯೊಂದು ತುರಹಳ್ಳಿ ಅರಣ್ಯದ ಬಂಡೆಯೊಂದರಲ್ಲಿ ಕೂತಿರ್ತಕ್ಕಂತಹ ದೃಶ್ಯ ಲಭ್ಯವಾಗಿದೆ. ಚಿರತೆ ಅಥವಾ ಅದರ ಮರಿಗಳಿಗೆ ಸಾರ್ವಜನಿಕರು ಯಾವುದೇ ರೀತಿಯಾದಂತಹ ತೊಂದರೆಯನ್ನ ಕೊಡಬಾರದು. ಭಯಕ್ಕೆ ಅದರ ಮೇಲೆ ಕಲ್ಲು ಮುಂತಾದವುಗಳನ್ನು ಎಸೆಯೋದನ್ನ ಮಾಡಿದ್ರೆ ಅದನ್ನ ಪ್ರಚೋದಿಸಿದಂತಾಗತ್ತೆ. ಅದರ ಪಾಡಿಗೆ ಅದನ್ನ ಬಿಟ್ಟರೆ ಅದು ಅರಣ್ಯಕ್ಕೆ ವಾಪಸ್ ಹೋಗುತ್ತೆ. ಪ್ರಮುಖವಾಗಿ ಚಿರತೆಯ ಮರಿಯ ಜೊತೆಗೆ ಯಾರು ಆಟವಾಡಬಾರದು, ಅದನ್ನ ಎತ್ತಿಕೊಳ್ಳುವುದನ್ನ ಮಾಡಲು ಮುಂದಾಗಬಾರದು. ಇದು ತಾಯಿ ಚಿರತೆಯ ಕೋಪಕ್ಕೆ ಕಾರಣವಾಗುತ್ತೆ. ಜನರು ತಾಳ್ಮೆಯಿಂದ ಇದ್ರೆ ಚಿರತೆಗಳು ಕಾಡಿಗೆ ವಾಪಸ್ ಹೋಗುತ್ತವೆ ಅಂತ ಅಧಿಕಾರಿಗಳು ಜನರಲ್ಲಿ ಮನವಿಯನ್ನ ಮಾಡಿದ್ದಾರೆ.